ರಕ್ತ ಹೆಪ್ಪುಗಟ್ಟುವಿಕೆಗೆ ಈ ಕೆಳಗಿನ ಯಾವ ವಿಟಮಿನ್ ಅಗತ್ಯವಿದೆ? ಆಪ್ಷನ್ಸ್: ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಇ, ಡಿ ವಿಟಮಿನ್ ಕೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಕೆ. ಇದರಿಂದ ರಕ್ತ ಹೆಪ್ಪುಗಟ್ಟುತ್ತದೆ. ನಮ್ಮ ದೇಹಕ್ಕೆ ಬೇಕಾಗುವ ಕಬ್ಬಿಣ ಅಂಶವು ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿದೆ? ಆಪ್ಷನ್ಸ್: ಎ ಮೊಟ್ಟೆಗಳು, ಬಿ ಹಸಿರು ತರಕಾರಿಗಳು, ಸಿ ಹಾಲು, ಡಿ ಹಣ್ಣುಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿರು ತರಕಾರಿಗಳು. ಆಹಾರದ ಮುಖ್ಯ ಭಾಗವು ಒಂದು ಏನಾಗಿದೆ? ಆಪ್ಷನ್ಸ್: ಎ ಪಿಷ್ಟ, ಬಿ ಗ್ಲೂಕೋಸ್, ಸಿ ಕಾರ್ಬೋಹೈಡ್ರೇಟ್ಗಳು, ಸಿ ಸೆಲ್ಯುಲೋಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ಗಳು. ಕೆಳಗಿನವುಗಳಲ್ಲಿ ಯಾವುದು ಕ್ರೀಡಾಪಟುಗಳಿಗೆ ತ್ವರಿತವಾಗಿ ಹೆಚ್ಚು ಶಕ್ತಿಯನ್ನು ನೀಡುತ್ತದೆ? ಆಪ್ಷನ್ಸ್: ಎ ಕೊಬ್ಬು, ಬಿ ವಿಟಮಿನ್, ಸಿ ಪ್ರೋಟೀನ್, ಡಿ ಕಾರ್ಬೋಹೈಡ್ರೇಟ್ಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೋಟೀನ್ಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಧಿಕ ಪ್ರೋಟೀನ್ನ ಮೂಲವಾಗಿದೆ? ಆಪ್ಷನ್ಸ್: ಎ ಗ್ರಾಂ, ಬಿ ಹಾಲು, ಸಿ ಸೋಯಾಬೀನ್, ಡಿ ಅಕ್ಕಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಯಾಬೀನ್. ಈ ಕೆಳಗಿನ ಯಾವುದರಲ್ಲಿ ವಿಟಮಿನ್ ಎ ಹೆಚ್ಚು ಕಂಡುಬರುತ್ತದೆ? ಆಪ್ಷನ್ಸ್: ಎ ಕ್ಯಾರೆಟ್, ಬಿ ಬದನೆ, ಸಿ ನಿಂಬೆ, ಡಿ ಅಕ್ಕಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್. ಮಾನವ ದೇಹದಲ್ಲಿ ವಿಟಮಿನ್ ಎ ಎಲ್ಲಿ ಸಂಗ್ರಹವಾಗುತ್ತದೆ? ಆಪ್ಷನ್ಸ್: ಎ ಯಕೃತ್ತಿನಲ್ಲಿ, ಬಿ ಚರ್ಮದಲ್ಲಿ, ಸಿ ಕಣ್ಣುಗಳಲ್ಲಿ, ಡಿ ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಕೃತ್ತಿನಲ್ಲಿ. ಪ್ರೋಟೀನ್ಗಳನ್ನು ತಯಾರಿಸಲು ಎಷ್ಟು ಅಮೈನೋ ಆಮ್ಲಗಳು ಬೇಕಾಗುತ್ತವೆ? ಆಪ್ಷನ್ಸ್: ಎ 10, ಬಿ 20, ಸಿ 25, ಡಿ 30. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 20 ಅಮೈನೋ ಆಮ್ಲಗಳು ಬೇಕಾಗುತ್ತವೆ. ಕೆಳಗಿನ ಯಾವ ಗುಂಪಿನ ಸಂಯುಕ್ತಗಳನ್ನು ಸಹ ಪೌಷ್ಟಿಕಾಂಶ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಕಾರ್ಬೋಹೈಡ್ರೇಟ್ಗಳು, ಬಿ ವಿಟಮಿನ್, ಸಿ ಕೊಬ್ಬು, ಡಿ ಪ್ರೋಟೀನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್. ಇದನ್ನು ಸಹ ಪೌಷ್ಟಿಕಾಂಶ ಎಂದು ಕರೆಯುತ್ತಾರೆ. ಈ ಕೆಳಗಿನ ಯಾವ ಜೀವಸತ್ವಗಳ ಕೊರತೆಯು ವಸುಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಸಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಬಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಸಿ. ಕೊರತೆಯಿಂದ ವಸುಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ. ಸ್ಕೂಟರ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ಸ್: ಎ ಭಾರತದಲ್ಲಿ, ಬಿ ಚೀನಾದಲ್ಲಿ, ಸಿ ಅಮೆರಿಕಾದಲ್ಲಿ, ಡಿ ಬ್ರಿಟನ್ನಲ್ಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಿಟನ್ನಲ್ಲಿ. ಕಪ್ಪು ಟೊಮೆಟೊ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಎ ಭಾರತದಲ್ಲಿ, ಬಿ ಜಪಾನ್ನಲ್ಲಿ, ಸಿ ಇಂಗ್ಲೆಂಡ್ನಲ್ಲಿ, ಡಿ ಅಮೆರಿಕಾದಲ್ಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗ್ಲೆಂಡ್ನಲ್ಲಿ. ನಿಂಬೆ ನೀರು ಯಾವ ರೋಗವನ್ನು ಗುಣಪಡಿಸುತ್ತದೆ? ಆಪ್ಷನ್ಸ್: ಎ ಕ್ಯಾನ್ಸರ್, ಬಿ ಮಲಬದ್ಧತೆ, ಸಿ ಫೈಲ್ಸ್, ಡಿ ಜ್ವರ.
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ. ನಿಂಬೆ ನೀರು ಕುಡಿಯುವುದರಿಂದ ಮಲಬದ್ಧತೆಯನ್ನು ಗುಣಪಡಿಸಬಹುದು. ಯಾವ ಆಹಾರದ ಸೇವನೆಯು ಕಿಡ್ನಿಯನ್ನು ಯಾವಾಗಲೂ ಆರೋಗ್ಯವಾಗಿರಿಸುತ್ತದೆ? ಆಪ್ಷನ್ಸ್ ಎ ಗೋಡಂಬಿ, ಬಿ ಬಾದಾಮಿ, ಸಿ ಈರುಳ್ಳಿ, ಡಿ ಟೊಮೆಟೊ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಈರುಳ್ಳಿ. ಒಂದು ನಿಮಿಷದಲ್ಲಿ ಹಲ್ಲಿಯ ಹೃದಯ ಎಷ್ಟು ಬಾರಿ ಬಡಿಯುತ್ತದೆ? ಆಪ್ಷನ್ಸ್ ಎ 100 ಬಾರಿ, ಬಿ 500 ಬಾರಿ, ಸಿ 250 ಬಾರಿ, ಡಿ 1000 ಬಾರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 1000 ಬಾರಿ.